ಇವತ್ತು ಈ ಒಂದು ಅದ್ದೂರಿಯ ಕೆಂಪೇಗೌಡ ಜಯಂತಿ ಸರ್ಕಾರದ ವತಿಯಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಕಾರ್ಯಕ್ರಮವನ್ನ ಗ್ರೇಟರ್ ಬ್ಯಾಂಗ್ಳೂರ್ ಹಾಗೆ ಕೆಂಪೇಗೌಡ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 4 ಕೂಡಿ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳ ಮೊದಲನೇ ಒಂದು ಈ ಕಾರ್ಯಕ್ರಮ ಕೆಂಪೇಗೌಡ ಜಯಂತಿ ಅದ್ದೂರಿಯಾಗಿ ಈ ಭಾಗದ ಶಾಸಕ ಮಿತ್ರರು ಬಿಡಿಎ ಮತ್ತು ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮವನ್ನ ನಾವು ಮಾಡಿದ್ದೀವಿ. ವಿಶೇಷವಾಗಿ ನನಗೆ ಕೊಟ್ಟಿರುವಂತಹ ಜವಾಬ್ದಾರಿ ಸ್ವಾಗತ ಮಾಡೋದು. ಆದರೆ ಒಂದೆರಡು ಮಾತು ಹೇಳಲೇಬೇಕಾಗುತ್ತೆ. ಬ್ಯಾಂಗ್ಳೂರು ಅಭಿವೃದ್ಧಿ ಪ್ರಾಧಿಕಾರ ಕಳೆದ 2 ವರ್ಷ 5 ತಿಂಗಳಲ್ಲಿ, ಅದು ಕಳೆದ 3 ವರ್ಷ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರುವಾಗಿಂದ ಇಲ್ಲಿವರೆಗೂ ಬಹಳಷ್ಟು ಬದಲಾವಣೆಯನ್ನ ನಾವು ತಂದಿದ್ದೀವಿ. ರೈತರಿಗೆ ಜಮೀನನ್ನ ಕೊಟ್ಟಂತ ರೈತರಿಗೆ ಅವರಿಗೆ ಸಿಗ್ಬೇಕಾಗಿರುವಂತ ಸವಲತ್ತುಗಳು, ಅವರಿಗೆ ಸಿಗ್ಬೇಕಾಗಿರುವಂತ ಜಾಗ, ಇನ್ನೊಂದು ಮತ್ತೊಂದು ಪ್ರತಿಯೊಂದು ಕೊಡುವಂತ ಸಂಪೂರ್ಣ ಪ್ರಯತ್ನ ಬಿಡಿಎ ಮಾಡಿದೆ. ಅದು ನೇರವಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ಇದಾಗಲೇಬೇಕು ಅಂತ ಹೇಳಿ ನಾವು ಬಿಡಿಎ ಮುಖಾಂತರ ಇದನ್ನೆಲ್ಲ ಮಾಡಿದ್ದೀವಿ. ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರ ಈ ಲೇಔಟ್ ಅಲ್ಲಿ ಬಹುಶಃ ಸುಮಾರು ಕೆಲಸಗಳಾಗೋದು ಬಾಕಿ ಇತ್ತು. ಇವತ್ತು 95% ಕೆಲಸ ಈ ಭಾಗದಲ್ಲಿ ಆಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಬಿಡಿಎ ಕಮಿಷನರ್ ಆದಂತ ಮಣಿವಣ್ಣನ್ ಅವರಿದ್ದಾರೆ, ಹಾಗೆ ಬಿಡಿಎ ಎಲ್ಲ ಅಧಿಕಾರಿಗಳು ಬಹಳಷ್ಟು ಶ್ರಮ ಪಟ್ಟು ಇವತ್ತು ಈ ವಿಶೇಷವಾಗಿ ಕೆಂಪೇಗೌಡ ಬಡಾವಣೆಯಲ್ಲಿ ನಾವು ಆದಷ್ಟು ಕೆಲಸಗಳನ್ನ ಮುಗಿಸುವಂತ ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ಅವರುಗಳನ್ನ ಮುಗಿಸಿ ಮುಂದೆ ಇರುವಂತ ಕಾರ್ಯಕ್ರಮ ಇವತ್ತು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು 15 ಲಕ್ಷ ಗಿಡ ನಡುವಂಥದ್ದು. ಖಂಡಿತವಾಗಿ ಅದು ಕೂಡ ದೂರದೃಷ್ಟಿ ಇರುವಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ. ನಾವು ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ಕಳೆದ ನಮ್ಮ ಇತ್ತೀಚೆಗೆ ನಾವು ಅನುಭವಿಸಿದ್ವಿ. ಎಷ್ಟು ಬಿಸಿಲಿತ್ತು, ಯಾವ ರೀತಿಯಲ್ಲಿ ಬದಲಾವಣೆ ಆಗಿತ್ತು ಅನ್ನೋದು ನಾವೆಲ್ಲ ನೋಡಿದ್ವಿ. ಆವತ್ತು ಕೂತು ಮಾತಾಡಿದಾಗ ಅವತ್ತು ನಮ್ಮ ಬೆಂಗಳೂರು ಇನ್ಚಾರ್ಜ್ ಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರೆ ನಾವೇನಾದ್ರೂ ಮಾಡಲೇಬೇಕು, ಒಂದು ಬದಲಾವಣೆಯನ್ನ ತರುವಂತ ಪ್ರಯತ್ನ ಮಾಡಬೇಕು ಅಂತ. ಆವತ್ತು ಈ ಆಲೋಚನೆಯನ್ನು ಹುಟ್ಟಿ ಹಾಕಿ ಇವತ್ತು 15 ಲಕ್ಷ ಗಿಡ ಈಗಾಗಲೇ ಎಲ್ಲರೂ ನಡ್ತಾ ಇದ್ದಾರೆ. ಈ ಸುತ್ತಮುತ್ತಲಲ್ಲಿ 60,000ಕ್ಕಿಂತ ಹೆಚ್ಚು ಜನ ಅದರಲ್ಲಿ ಭಾಗವಹಿಸಿದ್ದಾರೆ. ಈ ಕೆಲಸ ನಡೀತಾ ಇದೆ. ಈ ಕೆಲಸಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೋರಾದ ಒಂದು ಚಪ್ಪಾಳೆಯನ್ನ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು. ಹಾಗೆ ಇವತ್ತು ಕೆಂಪೇಗೌಡ ಜಯಂತಿಯ ದಿವಸ 10 ಕಿಲೋಮೀಟರ್ನ ಕೆಂಪೇಗೌಡ ಮ್ಯಾರಥಾನ್ ರನ್ ಅನ್ನ ಮಾಡಿ ಬೆಳಿಗ್ಗೆ 6:30 ಗಂಟೆಯಿಂದ ಆ ಕಾರ್ಯಕ್ರಮ ನಡೆಯಿತು. ಹಾಗೆ 5 ಕಿಲೋಮೀಟರ್ನ ವಾಕಥಾನ್ ಕೂಡ ಮಾಡಿದ್ದೀವಿ. ಹಾಗೆ ವಿಶೇಷವಾಗಿ ವಾಲ್ ಆಫ್ ಗ್ರಾಟಿಟ್ಯೂಡ್, ಯಾರು ಈ ಭಾಗದಲ್ಲಿ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದೆ ಬಂದು ಜಮೀನನ್ನ ಬಿಟ್ಕೊಟ್ರು ಅವರ ಹೆಸರನ್ನ ಹಾಕಿ ಒಂದು ವಾಲ್ ಆಫ್ ಗ್ರಾಟಿಟ್ಯೂಡ್ ಅಂತ ಯಾವತ್ತೂ ಆ ಗೋಡೆ ಅಲ್ಲೇ ಇರುತ್ತೆ, ಕೊಟ್ಟಂತವರ ಹೆಸರು ಅಲ್ಲೇ ಇರುತ್ತೆ. ಅದು ಇರಲೇಬೇಕು ಅಂತ ನಿರ್ಬಂಧ ನಮ್ಮ ಮುಖ್ಯಮಂತ್ರಿಗಳದ್ದು. ಹಾಗಾಗಿ ಅದನ್ನ ಕೂಡ ನಾವು ಮಾಡಿದ್ದೀವಿ.